ವೆಲ್ಕಮ್ ಬ್ಯಾಕ್ ಟು ದಿ ವ್ಲಾಗ್. ಸೊ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್, ಹಾಗೆ ನಾನು ಊರಿಗೆ ಹೊರಟಿದ್ದೆ. ನಾಳೆ ಹಬ್ಬ ಇದೆ ಅಲ್ಲ, ಸೊ ಹಾಗಾಗಿ ಊರಿಗೆ ಹೋಗೋಣ ಅಂತ ಬೆಳಿಗ್ಗೆನೆ ಹೊರಟಿದ್ದೆ. ನಾನು ಮನೆಯಿಂದ ಹೊರಟಿದ್ದು ಒಂದು 8 o'clock ಆಗಿತ್ತು. ಸೊ ಅಲ್ಲಿಂದ ಒಂದು 40 minutes ಜರ್ನಿ ಆಗುತ್ತೆ ಬಸ್ ಸ್ಟ್ಯಾಂಡ್ಗೆ. ಅಂಡ್ ಅಲ್ಲಿಂದ ಇವತ್ತು ತುಂಬಾ ಟ್ರಾಫಿಕ್ ಇತ್ತು. ಬಸ್ ಸ್ಟ್ಯಾಂಡ್ ಇಂದ ಬ್ಯಾಂಗ್ಳೂರ್ ಸಿಟಿ ಕ್ರಾಸ್ ಆಗೋದೇ ಸ್ವಲ್ಪ ಟೈಮ್ ಆಯ್ತು. ಸೊ ಅಲ್ಲಿಂದ ಬೇಗನೆ ರೀಚ್ ಆಗ್ಬಿಡ್ಬೋದು. ಸೊ ನಾನು ಅವತ್ತು ಮನೆಗೆ ಆಲ್ಮೋಸ್ಟ್ ಒಂದು 10:45 ಅಷ್ಟೊತ್ತೆಲ್ಲ ಮನೆಯಲ್ಲೇ ಇದ್ದೆ. ಇವಾಗ ಟೈಮ್ ಎಷ್ಟು ಗೊತ್ತಿಲ್ಲ, 2:30 ಅಷ್ಟು ಆಗಿರ್ಬೋದು. ಸೊ ನಾನು ಬೆಳಿಗ್ಗೆನೆ ಬಂದು ಒಂದು 11 o'clock ಅಷ್ಟೊತ್ತಿಗೆನೆ ನಾನು ರೀಚ್ ಆಗಿದ್ದೆ ಇಲ್ಲಿಗೆ. ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಬೇಕಾಗಿತ್ತು. ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಸ್ವಲ್ಪ ಹೊತ್ತು ಕುತ್ಕೊಂಡಿದೀನಿ. ಅಂಡ್ ಹಾಗೆ ಬ್ರೇಕ್ಫಾಸ್ಟ್ ಕೂಡ ಇವತ್ತು ಲೇಟ್ ಆಗೇ ಮಾಡಿದ್ದು. ಬಂದು ಬ್ರೇಕ್ಫಾಸ್ಟ್ ಮಾಡೋಷ್ಟೊತ್ತಿಗೆ ಒಂದು 11:30 ಅಷ್ಟೊತ್ತಾಗೋಯ್ತು. ಸೊ ಹಾಗಾಗಿ ಹಸ್ವೇನೂ ಆಗ್ತಿಲ್ಲ ಮಧ್ಯಾಹ್ನ ಊಟ ಮಾಡಕ್ಕೆ. ಬಟ್ ಸ್ಟಿಲ್ ನಾನೇ ಇವಾಗ ಅಡಿಗೆ ಮಾಡ್ಬೇಕು. ಎಲ್ಲರದು ಲೇಟ್ ಆಗೇನೆ ಬ್ರೇಕ್ಫಾಸ್ಟ್ ಆಗಿರೋದು ಇವಾಗ. ಸೊ ಇವಾಗ ಮಧ್ಯಾಹ್ನಕ್ಕೆ ನಾನೇ ರಸಂ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ಈ ಟೊಮ್ಯಾಟೊ ಬೇಯಿಸಿ ಇಟ್ಕೊಂಡಿದೀವಿ. ನಮ್ಮ ಮಮ್ಮಿ ಆಗಲೇ ಬೇಯಿಸಿ ಇಟ್ಟಿದ್ರು. ಸೊ ಇವಾಗ ಇದನ್ನ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ಇದನ್ನ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ತಾರೆ, ಆದರೆ ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ, ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಇದಾಗಿದೆ. ಕಸ್ಬೋದು ಮಮ್ಮಿ. ಲೇಟ್ ಆಯ್ತಿದೆ ಪುಟ್ಟಿ. ಜೀರಾ ಜೀರಾ ಅಲ್ಲಿ ಇರ್ತಲ್ಲ, ಅದನ್ನೇ ಜೀರಾ ಸಾಲ ಸಾಕು ಅಷ್ಟು. ಸಾಕು, ಅಷ್ಟೇ ಕಡಿಮೆ. ನೀರಿನ್ನ ಹಾಕ್ಬೇಕ? ಇನ್ನು ನೀರು ಇನ್ನೆಷ್ಟೆಲ್ಲ ಸಾಕು, ಅದೇ ಸಾಕು ಅಷ್ಟೇ. ಇನ್ನೆಷ್ಟೆಲ್ಲ ಹಾಕಿಲ್ಲ. ಹೆಂಗಿದೆ ರಸಮ್? ಹೌದಾ? ಸ್ವಲ್ಪ ಕಮ್ಮಿ. ನಾನು ಕಮ್ಮಿ. ತುಂಬ ಕಮ್ಮಿ ಸಾಲ್ಟ್. ಓಕೆ, ಇವಾಗ ನಾನು ರಸಮ್ ಮಾಡಾಯಿತು. ಆದರೆ ಸ್ವಲ್ಪ ಸಾಲ್ಟ್ ಕಮ್ಮಿ ಆಗಿಬಿಟ್ಟಿದೆ ಅಷ್ಟೇ. ಅದು ಬಿಟ್ಟರೆ ಟೇಸ್ಟ್ ಚೆನ್ನಾಗಿದೆ. ಸೊ ಇವಾಗೆಲ್ಲ ಊಟ ಮಾಡಿಕೊಂಡು ಮೈಸೂರಿಗೆ ಹೋಗಬೇಕು ಅಂತ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ನಾಳೆ ಹಬ್ಬ ಅಲ್ವಾ, ಸೊ ಹಾಗೆ ಹಬ್ಬ ಶಾಪಿಂಗ್ ಮಾಡೋಣ ಅಂತ. ಇವಾಗ ಟೈಮ್ ಒಂದು 4:30 ಆಗಿದೆ. 5 ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ಹೊರಡ್ತೀವಿ. ಸೊ ನೋಡೋಣ ಏನೇನು ಶಾಪ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ತೋರಿಸ್ತೀನಿ. ಈಗ ಶಾಪಿಂಗ್ ಮುಗಿಸ್ಕೊಂಡು ಬರಬೇಕು. ಸೊ ಇದೆಲ್ಲ ಸಡನ್ನಾಗಿ ಪ್ಲ್ಯಾನ್ ಆಗಿದೆ ಆ್ಯಕ್ಚುಲಿ. ನಾಳೆನೇ ಹೋಗಿ ಇಲ್ಲೇ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮಣ್ಣ ಹೋಗೋಣ ಮೈಸೂರಿಗೆ, ಅಲ್ಲೇ ಏನಾದರೂ ತೊಗೊಳ್ಳೋಣ ಅಂತ ಹೇಳ್ದ. ಸೊ ಹಾಗಾಗಿ ಇವಾಗ ನಾವು ಹೋಗ್ತಿದ್ದೀವಿ. ಸೊ ನಂದು ರೆಡಿ ಆಗಾಯಿತು, ನಮ್ಮ ಅಣ್ಣಂದು ರೆಡಿ ಆಗಾಯಿತು. ಇವಾಗ ನಮ್ಮ ಮಮ್ಮಿ ರೆಡಿ ಆಗ್ತಾ ಇದ್ದಾರೆ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ.
ಮೇನ್ ಮನೆ ಕಟ್ಟ ಬರ್ತೀವಿ. ಎಸ್ ಎಸ್. ಇದು ಇಲ್ಲ ಇಟ್ಕೊಂತೀಯಾ? ಈಗ ನಮ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿ ಮನೆಗೆ ಹೊರಟಿದೀವಿ. ಒಂದು 7 o'clock ಆಗಿತ್ತು ನಮ್ದು ಶಾಪಿಂಗ್ ಎಲ್ಲ ಮುಗಿಯೋಷ್ಟೊತ್ತಿಗೆ. ಹಾಗೆ ಮಾತಾಡ್ಸ್ಕೊಂಡ್ ಬರೋಣ ಅಂತ ನಮ್ಮ ಆಂಟಿ ಮನೆಗೆ ಇವಾಗ ಹೋಗ್ತಾ ಇದೀವಿ. ನೋಡೋಣ ಮೊದಲು ಯಾವ ಥರ ಇರುತ್ತೆ ಸರ್ಪ್ರೈಸ್. ಈ ತರ ನೀವೇನಾ? ಯಾವಾಗ ನಾವ್ ಆಟೋದಲ್ಲಿ ಕುತ್ಕೊಂಡು ಮೇಡಮ್ ಮಾಡಂತ ಯಾರು ಹೇಳ್ದವ್ ನಾನೇ. ನೀವೇ ಹಾಗೆ ಮಾತಾಡ್ಸ್ಕೊಂಡು ಒಂದು 10 minutes ಇದ್ದು ಬೇಗ ಹೊಟ್ಬಿಡೋಣ ಅಂತ ಬಂದ್ವಿ. ಆದ್ರೆ ಆಗಿದ್ದೆ ಬೇರೆ. ಸೊ ಎಲ್ಲ ಒಟ್ಟಿಗೆ ಹಬ್ಬ ಆಚರಿಸೋಣ ಅಂತ ಎಲ್ಲರನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ. ಸೊ ದಟ್ಸ್ ಆಲ್ ಇನ್ ದಿಸ್ ಟುಡೇಸ್ ವ್ಲಾಗ್. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಕಮೆಂಟ್ ಮಾಡಿ, ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.